ಪಲ್ತಗಾಲಿ ಮಠ ಜೀವೋತ್ತಮ ಗೋಕರ್ಣ ಪಲ್ತಗಾಲಿ ಮಠ ಕಾಣ್ಕೊಂಡು ನೋಡೋಕ್ಕೆ ಲೈಕ್ ಆಗಿದೆ, ಒಂದು ವಿಸಿಟ್ ಮಾಡ್ಬೋದು. ಅಮ್ಮ ಹಾಯ್. ಪೂರ ಮಾಲ್ಬಾರ್ ಗ್ರಾನೈಟಿಂದ ಕೂಡಿದೆ. ವಿಶೇಷವಾದ ಕೆತ್ತನೆಗಳಿಂದ ಕಂಗೊಳಿಸುತ್ತಿರುವ ಜೂಮರ್ ಲೈಟ್. ಪಟ್ಟದ ದೇವರು ವಿಠ್ಠಲ ರಾಮನ ಮೂರ್ತಿ, ಅದರೊಂದಿಗೆ ಆಧ್ಯಾತ್ಮಿಕದ ಒಂದು ನೋಟ. ಸ್ವಾಮಿಗಳು ಹೋಗುವಂಥ ಜಾಗ, ಕೆತ್ತನೆಗಳಿಂದ ಮೈಮೂಲಿಸುತ್ತಿರುವ ಕಟ್ಟಿಗೆಯ ಸುಗಂಧಭರಿತ ಎಲ್ಲ ವಿಜಯವರೆಗರ ಇತಿವರೆಗರ ಒಂದು ಅದ್ಭುತ ತಾಣ. ನಮಸ್ತೆ. ಇವತ್ತು ದಾವಣಗೆರೆಯಿಂದ ವಾಸನ್ ಅವ್ರು ಬಂದಿದ್ದಾರೆ. ಇಲ್ಲಿ ಕಾಣ್ಕೋಣದ ಶ್ರೀ ಪಲ್ತಗಾರಿ ಗೋಕರ್ಣ ಮಠ ಪಲ್ತಗಾರಿ ಇದು, ಅಲ್ಲಿ ಬಂದಿದ್ದಾರೆ. ಇಲ್ಲಿ ದೈವಜ್ಞ ರಾಯ್ಕಲ್ ಸಮಾಜದ ಗಣ್ಯ ವ್ಯಕ್ತಿಗಳಿದ್ದಾರೆ, ಅವರಿಂದ ಒಂದು ಎರಡು ಮಾತು ನಾವು ಕೇಳೋಣ. ನಿಮ್ಮ ಅಭಿಪ್ರಾಯ ಹೇಗಿದೆ ಸರ್? ಬಹಳ ಅದ್ಭುತವಾದಂತಹ ಮಠವನ್ನು ಇವತ್ತು ನೋಡುವ ಭಾಗ್ಯ ನಮಗೆ ಸಿಕ್ಕಿದೆ. ಅದು ಕೊಂಕಣಿ ಸಮಾಜದ ಒಬ್ಬ ಭಾಗವಾಗಿರ್ತಕ್ಕಂಥ ಇದನ್ನು ಮಾಡಿದ್ದಾರೆ. ಮಹತ್ವ ಅದ್ಭುತ ಇದೆ. ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಇದನ್ನು ಇಲ್ಲಿ ಮಠಕ್ಕೆ ಭೇಟಿ ಕೊಟ್ಟು ಇಲ್ಲಿಯ ಸೌಂದರ್ಯವನ್ನು ಮತ್ತು ಮಠದ ಒಂದು ಪಾವಿತ್ರ್ಯತೆಯನ್ನು ಗ್ರಹಿಸಬೇಕು ಅನ್ನೋದು ನನ್ನ ಆಸೆ. ಇದನ್ನು ನಿಮ್ಮ ಯಾವ್ಯಾವುದೋ ಗೋವಾ ಟೂರಿನ ಸಂದರ್ಭದಲ್ಲಿ ಇದಕ್ಕೋಸ್ಕರ ಒಂದು 2 ಗಂಟೆ 3 ಗಂಟೆ ಕಾಲವನ್ನು ತೆಗೆದು ಈ ಸಮಾಜ ಹಿಂದುತ್ವದ ಬಗ್ಗೆ ಇರ್ತಕ್ಕಂಥ ಒಂದು ಸ್ತಂಭಗಳನ್ನು ನಿಲ್ಲಿಸೋದ್ರಲ್ಲಿ, ಅದನ್ನು ದೃಢಪಡಿಸೋದ್ರಲ್ಲಿ, ಬಲಪಡಿಸೋದ್ರಲ್ಲಿ ನಾವೆಲ್ಲರೂ ಭಾಗಿಯಾಗಬೇಕು ಅಂತ ಹೇಳ್ತಾ ಇದನ್ನು ಮುಂದುವರಿಸಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್. ಇಲ್ಲಿ ದಾವಣಗೆರೆಯಿಂದ ವಾಸನ ಅವರು ಬಂದಿದ್ದಾರೆ, ಅವ್ರಿಗೆ ಒಂದು ಅಭಿಪ್ರಾಯ ಕೇಳೋಣ. ಹೇಗಿದೆ ಸರ್ ಮಠದ ಅಭಿಪ್ರಾಯ? ಮತ್ತು ಕೊಂಕಣಿ ಭಾಷಿಕರ ಪ್ರಮುಖ ಕೇಂದ್ರ ಗೋವಾ. ಸಾಮಾನ್ಯವಾಗಿ ನಮ್ಮ ಎಲ್ಲ ದೈವಜ್ಞ ಬ್ರಾಹ್ಮಣ ಸಮಾಜ ಆಗಿರ್ಬೋದು ಅಥವಾ ಇನ್ನು ಇತರೆ ಕೊಂಕಣಿ ಸಾಮ್ರಾಜ್ಯ ಇರ್ಬೋದು, ಅದರ ಈ ಪ್ರಮುಖ ಕೇಂದ್ರಗಳು ಇವು ಗೋವಾದಲ್ಲಿದ್ದಾವೆ. ಎಲ್ಲ ದೇವಸ್ಥಾನಗಳು ಕೂಡ ಇಲ್ಲಿ ಅಪರೂಪದ. ಇಂಥ ಒಂದು ಸ್ಥಳದಲ್ಲಿ ಐತಿಹಾಸಿಕವಾದಂತಹ ಸುಮಾರು 550 ವರ್ಷಗಳ ಹಿಂದಿನ ಇತಿಹಾಸವಿರುವಂತಹ ರಾಮನ ಮೂರ್ತಿ ಈ ಒಂದು ಮಠದಲ್ಲಿದೆ, ಪರ್ತಕಾಳಿ ಮಠದಲ್ಲಿ. ಇದನ್ನು ವೀಕ್ಷಣೆ ಮಾಡಲು, ಹಾಗೆಯೇ ಭಾರತದ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಕಂಚಿನ ಮೂರ್ತಿ ಬಿಟ್ಟರೆ ನೆಕ್ಸ್ಟು ಕಂಚಿನ ಮೂರ್ತಿ ಶ್ರೀರಾಮನ ಮೂರ್ತಿ ನೋಡೋ ಅಪರೂಪದ ನಮ್ಮ ದೃಶ್ಯ ಈ ಪರ್ತಗಾಳಿ ಮಠದಲ್ಲಿ ಸಿಗುತ್ತೆ. ಇದನ್ನು ಮೊನ್ನೆ ತಾನೇ ಮಾನ್ಯ ಪ್ರಧಾನಮಂತ್ರಿಗಳ ನರೇಂದ್ರ ಮೋದಿಯವರು ಉದ್ಘಾಟಿಸಿದ್ದಾರೆ. ಇದು ನಮ್ಮೆಲ್ಲರ ಅದೃಷ್ಟ. ಕಾರಣ ಇಷ್ಟೇ, ಮೊನ್ನೆ ತನ್ನ ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನೆಗೊಂಡಿದೆ, ತದನಂತರ ಇದು ಕೂಡ ಉದ್ಘಾಟನೆಗೊಂಡಿದೆ. ಇದನ್ನು ನೋಡಲಿಕ್ಕೆ 500 ವರ್ಷಗಳ ಇತಿಹಾಸವಿರುವ ಬೇರೆ ಜನರಿಗಾಗಿಲ್ಲ, ನಮ್ಮ ಅದೃಷ್ಟ. ಇದು ಮುಂದೆ ಇದು ನಮ್ಮ ಜಗತ್ತಿಗೆ ಮಾದರಿ, ಭಾರತಕ್ಕಲ್ಲ ಜಗತ್ತಿಗೆ ಮಾದರಿ ಆಗುವಂಥ ಶ್ರೀರಾಮನ ಆದರ್ಶವನ್ನೆಲ್ಲ ನಾವೆಲ್ಲ ಪಾಲಿಸೋಣ. ಅದರ ಮುಖಾಂತರ ಮಾತ್ರ ನಾವು ಈ ಮೂರ್ತಿಗೆ ಒಂದು ಗೌರವ ಕೊಟ್ಟಂತೆ ಆಗುತ್ತೆ ಅಂತ ನನ್ನ ಭಾವನೆ. ವಾಸುದೇವ್ ರಾಯ್ಕರ್, ದಾವಣಗೆರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬಂಧುಗಳೇ, ಇವತ್ತು ನಮ್ಮೊಂದಿಗೆ ದಾವಣಗೆರೆ ವಾಸನ ಅವರು ಮಾತಾಡಿದ್ರು, ಮತ್ತು ಮಣಿಕಂಠ ಅವರಿದ್ದಾರೆ, ಅವ್ರಿಗೂ ಮಾತಾಡೋಣ. ಹೇಗಿತ್ತು ಅಭಿಪ್ರಾಯ ಅಣ್ಣ? ಸೂಪರ್.
ಪ್ಲೇಸ್ ಹೇಗಿದೆ ಗೋವಾದಲ್ಲಿ? ಭಾಳ ಚೆನ್ನಾಗಿದೆ. ಓಕೆ. ಮತ್ತು ನಮ್ಮ ಅಶೋಕ ಆನಂದನ ಇದ್ದಾರೆ, ಆನಂದನ ಹುಬ್ಳಿಯಿಂದ. ಇವರು ಈಗ ಕಾಣ್ಕೊಂಡು ಮಠಕ್ಕೆ ಬಂದಿದ್ದಾರೆ. ಅಭಿಪ್ರಾಯ ಹೇಗಿದೆ ಇಲ್ಲಿ ಮಠದ ಎಲ್ಲ? ಸೂಪರ್. ಒಂದು ಸುಂದರವಾದ ಸ್ಥಳ. ಲೊಕೇಶನ್ ಹಾಕಿರ್ತೇನೆ. ಯಾವಾಗಲೂ ಗೋವಾಗೆ ಬಂದಾಗ ಇಲ್ಲೂ ವಿಸಿಟ್ ಮಾಡಿ ಬೀಚ್ ನೋಡ್ತೀರಾ, ಬೇಡ ಅನ್ನಲ್ಲ. ಒಂದು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮತ್ತು ಮಧ್ವ ಪರಂಪರೆಯ ಸಾರುವಂಥ ಒಂದು ಸ್ಥಳ. ಇಲ್ಲಿ 550 ವರ್ಷ ಇತಿಹಾಸ ಉಳ್ಳಂಥ ಒಂದು ಸ್ಥಳವಾಗಿದ್ದರಿಂದ ತಾವೆಲ್ಲ ವೀಕ್ಷಿಸಿ ಇದರ ಲಾಭವನ್ನು ಪಡೆದುಕೊಳ್ಳಬೇಕಾಗಿ ನಮ್ಮಲ್ಲಿ ನಾನೊಂದು ರಿಕ್ವೆಸ್ಟ್ ಮಾಡುತ್ತೇನೆ ಅಷ್ಟೇ. ಮತ್ತೇನು ಹೇಳೋಕ್ಕೆ ನಾನು ಇಚ್ಛೆ ಪಡೋದು. ಥ್ಯಾಂಕ್ ಯು. ಆಯ್ ಗೋವಾ.